ಭೈರತಿ ಬಸವರಾಜ್ ಜಾಮೀನು ಅರ್ಜಿ ಒಂದ್ ಕಡೆ ವಜಾ ಆದ್ರೆ ಮತ್ತೊಂದು ಕಡೆಯಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ಡಿಸೆಂಬರ್ 29ಕ್ಕೆ ಮುಂದೂಡಿಕೆಯಾಗಿದೆ. ಇದು ಅಕ್ರಮ ಹಣ ವರ್ಗಾವಣೆ ಕೇಸ್. ಈ ಕೇಸ್ನಲ್ಲಿ ಪಪ್ಪಿ ಜೈಲು ಪಾಲಾಗಿರ್ತಾರೆ. ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿರ್ತಾರೆ. ಇವರ ಮನೆ, ಕಚೇರಿ ಇಲ್ಲೆಲ್ಲ ಪರಿಶೀಲನೆ ಮಾಡಿದಂತ ಸಂದರ್ಭ ಕೋಟ್ಯಾಂತರ ರೂಪಾಯಿ ಹಾರ್ಡ್ ಕ್ಯಾಶ್, ಚಿನ್ನ, ಬೆಳ್ಳಿ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಫಾರಿನ್ ಕರೆನ್ಸಿ ಇವೆಲ್ಲವೂ ಕೂಡ ಸಿಕ್ಕಿರುತ್ತೆ. ಇದೀಗ ಆ ಕೇಸ್ನಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಡಿಸೆಂಬರ್ 29ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿ ಜೈಲು ಪಾಲಾಗಿದ್ದಾರೆ. ಇಡಿ ಅಧಿಕಾರಿಗಳು ಇವರನ್ನ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಬಂಧಿಸಿ ಕರ್ಕೊಂಡು ಬರ್ತಾರೆ. ಇದು ಕೂಡ ಕೆಲ ದಿನಗಳವರೆಗೆ ತೆಗೆದುಕೊಳ್ಳುತ್ತೆ. ಮೊದಲಿಗೆ ಅವರ ಕಚೇರಿ, ಮನೆಗಳಲ್ಲಿ ಪರಿಶೀಲನೆ ನಡೆಸ್ತಾರೆ. ಅಲ್ಲಿ ಸಿಕ್ಕಂತ ದಾಖಲೆಗಳು ಮತ್ತೆ ಕೆಲವೊಂದಷ್ಟು ವಸ್ತುಗಳು ಇವುಗಳನ್ನೆಲ್ಲವನ್ನು ಕೂಡ ವಶಪಡಿಸಿಕೊಳ್ತಾರೆ ಇಡಿ ಅಧಿಕಾರಿಗಳು.